ಅಲ್ಲ ನೋಟಿಸ್ ಕೊಡದೇ ನನಗೇನು ಬೇಜಾರಿಲ್ಲ. ಆದರೆ ಹೇಳ್ತಕ್ಕಂಥದ್ದು ಇದೆಯಲ್ಲ, ಈಗ ಬೆಳಗಾಂದು ಗಾಂಧಿದು ಗೌರ್ಮೆಂಟ್ ಫಂಕ್ಷನ್, ಅದು ಗೌರ್ಮೆಂಟ್ ಫಂಕ್ಷನ್ ಆದಮೇಲೆ ಪಕ್ಕದ ಇನ್ನೊಂದು ಅವರ ಕಾಂಗ್ರೆಸ್ ಫಂಕ್ಷನ್, ಅದು ಆ ಕಾಂಗ್ರೆಸ್ ಫಂಕ್ಷನ್ ನಾನು ಭಾಗವಹಿಸಲಿಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಾರ್ಟಿಗೂರು, ಆ ಪಾರ್ಟಿ ನಾನು ಭಾಗವಹಿಸಲಿಲ್ಲ. ಯಾವುದೇ ವಿಧವಾದ ಕಾಂಗ್ರೆಸ್ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಲಿಲ್ಲ. ಪಕ್ಷದ ನನಗೆ ಕ್ಷೇತ್ರದ ಸಮಸ್ಯೆಗಳಿದ್ದಂಥ ಸಮಯದಲ್ಲಿ PWD ಇರ್ತದೆ, ಹೋಮ್ ಮಿನಿಸ್ಟರ್ ಇರ್ತದೆ, ಉಪಮುಖ್ಯಮಂತ್ರಿಗಳಿರ್ತಾರೆ, ಮುಖ್ಯಮಂತ್ರಿಗಳಿರ್ತಾರೆ. ಅನುದಾನ ತರ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂಥ ವಿಚಾರ ಇದ್ದರೆ ಮಾತ್ರ ಭೇಟಿ ಮಾಡ್ತೇನೆ ವಿನ ಅವರ ಪರ್ಸನಲ್ ಕಚೇರಿಗಳಿಗೂ ಕೂಡ ನಾನು ಭೇಟಿ ಮಾಡಲಿಲ್ಲ. ತಾವು ಅನೇಕ ಬಾರಿ ಮಾಧ್ಯಮಗಳಲ್ಲಿ ಮಾತನಾಡುವಾಗ ಯತ್ನಾಳ್ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ರಿ, ವಿಜೇಂದ್ರ ಅವರನ್ನ ನೋಡ್ತಾ ಇದ್ರಿ. ಇದು ಪಾರ್ಟಿಯಲ್ಲಿ ಆಂತರಿಕವಾಗಿ ಬಹಳ ಚರ್ಚೆ ಆಗಿ ತಮ್ಮ ಗಮನಕ್ಕೆ ಬಂದಿರಬಹುದು. ವಿಜೇಂದ್ರ ಅವರ ಬಗ್ಗೆ ಸೋಮಶೇಖರ್ ಸಾಫ್ಟ್ ಕಾರ್ನ್ ಇದೆ, ಹಾಗಾಗಿ ಎಲ್ಲ ನಡೀತಾ ಇದೆ, ಅವ್ರಿಗೆ ಯಾಕೆ ನೋಟಿಸ್ ಇಲ್ಲ ಅನ್ನೋ ಪ್ರಶ್ನೆಯನ್ನು ಯತ್ನಾಳ್ ಕಡೆ ಅಂತ ಟೀಮ್ ಅವರು ಮಾಡಿದ್ರು. ತಮ್ಮ ಗಮನಕ್ಕೆ ಇದೆಯಾ? ನನಗೆ ಮಾಧ್ಯಮದವರು ಕೇಳಿದಂಥ ಸಂದರ್ಭದಲ್ಲಿ ವಿಜೇಂದ್ರ ಅವ್ರನ್ನ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದಂಥ ನೇಮಕಾತಿಯನ್ನು ನಾವು ಕ್ವಶನ್ ಮಾಡುವಂಗಿಲ್ಲ. ಅದರಿಂದ ಯತ್ನಾಳ್ವರೆಗೂ ಕೂಡ ನಾನು ಏನು ಹೇಳಿದೆ, ರಾಷ್ಟ್ರೀಯ ಅಧ್ಯಕ್ಷರು ಅಪಾಯಿಂಟ್ಮೆಂಟ್ ಮಾಡಾದ್ಮೇಲೆ ಟೀಕೆ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ಹೇಳಿದೆ. ಯಾರು ಪರ ಯಾರು ವಿರುದ್ಧ ಅಂತಕ್ಕಂಥದ್ದಲ್ಲ, ಅದು ವಿಜೇಂದ್ರ ಪರ ಅಂತಕ್ಕಂಥದ್ದಲ್ಲ, ಯತ್ನಾಳ್ ವಿರುದ್ಧ ಅಂತಕ್ಕಂಥದ್ದಲ್ಲ. ಯಾರೇ ಆಗಲಿ ಪಕ್ಷದ ಶಿಸ್ತಿನ ಸಿಪಾಯಿ ಅಂತಾದರೆ ರಾಷ್ಟ್ರೀಯ ಅಧ್ಯಕ್ಷರು ನೇಮಕ ಮಾಡಿದಂಥ ಪದವಿನ ಗೌರವ ಕೊಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಅದು ಬಿಟ್ಟು ಪಕ್ಷದ ಅಧ್ಯಕ್ಷರು, ಪಕ್ಷದ ಇನ್ನಿತರ ಇದರ ಎಲ್ಲರಿಗೂ ಕೂಡ ಬಹಳ ಕೆಟ್ಟದಾಗಿ ಬಿಮನ ಮಾಡ್ತಕ್ಕಂಥದ್ದು ಅವರು ಇದು. ಬಟ್ ನಾನು ಯಾವತ್ತೂ ಕೂಡ ಆ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಹೋಗಿ ಟೀಕೆ ಮಾಡ್ತಕ್ಕಂಥದ್ದು ನಾನು ಮಾಡಲಿಲ್ಲ. ಮಾಧ್ಯಮದವರು ಆ ಸಂದರ್ಭದಲ್ಲಿ ಇದು ಸರಿನಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಸರಿ ಇದ್ರೆ ಸರಿ ಅಂತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ. 72 ಈಗ ನೋಡಿ, ಅವ್ರು ಏನೇನು ಪ್ರಿಂಟ್ ಮೀಡಿಯಾದಲ್ಲಿ ಬಂದಿದೆ ಅದಲ್ಲಿ ಏನು ನೋಟಿಸ್ ಕೊಟ್ಟಿದ್ದಾರೆ ನನಗೆ, ಅದ್ಯಾವುದು ಕೂಡ ನಾನು ಮಾಡಲಿಲ್ಲ. ಯಾವುದೇ ಕಾಂಗ್ರೆಸ್ ಕಚೇರಿಯ ಅಧ್ಯಕ್ಷನ ಭೇಟಿ ಮಾಡಲಿಲ್ಲ. ಪಕ್ಷದ ಏನು ನನ್ನ ಇತಿಮಿತಿ ಒಳಗಡೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು, ಮನವಿ ಕೊಡ್ತಕ್ಕಂಥದ್ದು, ಕೆಲಸನ ಸ್ಯಾಂಕ್ಷನ್ ಇಷ್ಟಕ್ಕೆ ನಾನು ಸೀಮಿತ ಮಾಡ್ಕೊಂಡಿದ್ದೀನಿ. ಅದು ಹೊರತುಪಡಿಸಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಮುಜುಗರ ತರ್ತಕ್ಕಂಥ, ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಮುಜುಗರ ತರ್ತಕ್ಕಂಥ ಯಾವೊಂದು ಕೂಡ ಮಾತು ನಾನು ಇದುವರೆಗೂ ಆಡಲಿಲ್ಲ. ಅದೇ ಥರ ನೋಟಿಸ್ಗೆ ಅವ್ರಿಗೆ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದ್ರ ಮೇಲೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಸ್ವಾಗತ ಮಾಡ್ತೀನಿ. ಬೇಸರ ಆಗಿಲ್ಲ, ಖುಷಿಯಾಗಿದೆ. ಯಾವತ್ತಿದ್ರೂ ಇದು ಬರಬೇಕಾಗಿತ್ತು. ನಾನು ಅನೇಕ ಬಾರಿ ಇದೆಲ್ಲ ನಂದು ಏನು ಪರ್ಸನಲ್ ಕಾನ್ಸ್ಟಿಟ್ಯೂಯನ್ಸಿಲಿ ಪ್ರಾಬ್ಲಮ್ ಆಗಿತ್ತು, ಅದು ಅನೇಕರ ಗಮನ ತರ್ತಾನೆ ಇದ್ದೆ. ಇದು ಸಾಲ್ವ್ ಮಾಡಿ ಅಂತೇಳಿ ಯಾರು ಕೂಡ ಅದು ಮಾಡಿರಲಿಲ್ಲ. ಈಗ ರಾಷ್ಟ್ರೀಯ ಕಮಿಟಿಯವರು ಒಂದು ನೋಟಿಸ್ ಕೊಟ್ಟಿದ್ದಾರೆ. ಅದ್ರಲ್ಲಿ ನನ್ನ ಪರ್ಸನಲ್ ಪ್ರಾಬ್ಲಮ್ ಏನು, ನನಗೆ ಪಕ್ಷದಿಂದ ಆದಂಥ ಮುಜುಗರ ಏನು, ಅದೆಲ್ಲ ತೊಂದರೆನ ಈಗ ವಿವರವಾಗಿ ಅವ್ರಿಗೆ ಒದಗಿಸ್ತೀನಿ. ಅವ್ರು ಏನು ತೀರ್ಮಾನ ಮಾಡ್ತಾರೋ ಮಾಡಲಿ, ಅವ್ರು ಏನು ಮಾಡಿದ್ರು ಸ್ವಾಗತ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.